ಹಲೋ, ಗುಡ್ ಮಾರ್ನಿಂಗ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮದು ಡೇ 3 ಆಫ್ ಊಟಿ ರೈಡು. ಸೊ ಇವತ್ತು ನಾವು ಊಟಿಯಿಂದ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಯಾವ್ಯಾವ ಪಾಸಿಬಲ್ ಪ್ಲೇಸಸ್ ಅದನ್ನು ಕವರ್ ಮಾಡಬೇಕು ಅಂತ ಇದ್ದೀವಿ. ಇದೇ ನಾವು ಇದ್ದಿದ್ದು ಸ್ಟೇ ಮಾತ್ರ ಸೂಪರ್ ಆಗಿತ್ತು. ಲೊಕೇಶನ್ನು ಮತ್ತು ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇಲ್ಲೆಲ್ಲ ಬೈಕ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಲೊಕೇಶನ್ನು ಮತ್ತು ನಾನು ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಇಲ್ಲಿ ನೋಡ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ ಸ್ಟೇ ಮತ್ತು ಟಾಪಲ್ಲಿ ವ್ಯೂ ಅಂತೂ ಸೂಪರ್ ಆಗಿದೆ ನಿಮಗೆ ಕಾಣ್ತಿರಂಗೆ. ಬನ್ನಿ, ಇವಾಗ ನಾವು ಟುವರ್ಡ್ಸ್ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹಂಗೆ ಟುವರ್ಡ್ಸ್ ನಾವು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಹೋಗ್ಬೇಕಾದ್ರೆ ಒಂದು ಶ್ರೀ ಲಕ್ಷ್ಮೀ ಕೆಫೆ ಅಂತ ಸಿಕ್ತು. ಆ ಥರ ಕಾನ್ಸೆಪ್ಟ್ ವೈಸು ಎಲ್ಲ ಚೆನ್ನಾಗಿದೆ. ಫುಡ್ ವೈಸ್ ಎಲ್ಲ ನಿಮ್ಗೆ ಹೇಳ್ಬೇಕಾದ್ರೆ ಮೆನು ಎಲ್ಲ ಓಕೆ ಇದೆ. ಪ್ರೈಸು ನೋಡ್ಬೋದು ನೀವು. ಮೆನು ಎಲ್ಲ ಮೆನು ಪ್ರೈಸ್ ಎಲ್ಲ ಓಕೆ ಆಗಿದೆ. ಮತ್ತು ನನಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನಾನು ಯಾವುದು ಜರ್ನಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ನಾನು ಇದನ್ನು ಹೊಡೆದಾಕೊಂಡಿದ್ದೀನಿ. ಇಲ್ಲಿ ಗೋ ಪ್ರಾಫಿಟ್ ಆಗ್ತಾಯಿಲ್ಲ. ಸೊ ಯಾವ್ಯಾವ ಸ್ಪಾಟ್ಗೆ ಹೋಗ್ತೀವಿ ಆ ವಿಡಿಯೋ ಮಾತ್ರ ಕವರ್ ಮಾಡ್ತೀವಿ. ಬನ್ನಿ ಫಸ್ಟು ಬ್ರೇಕ್ಫಾಸ್ಟ್ ಇದೆ. ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಎಂಟ್ರಿ. ಇಲ್ಲಿ ಮೆಟ್ಲಿದೆ. ಮೆಟ್ಲು ಹತ್ಕೊಂಡು ಹೋಗಿ ನೋಡಿದ್ರೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ನುಗ್ಗಲು ಎಂಟ್ರಿ ಫೀಸ್ ಬೇರೆ ಕೊಡ್ತಾರೆ. ಹೋಗಿ ನೋಡೋಣ ಇರೋಗುರು ಹೆಂಗಿದೆ ಏನೋ ಇದೆ. ಡಾಲ್ಫಿನ್ ನೋಸ್ ಎಂಟ್ರಿ ಬಾಯ್ಲಿ ಈ ಕಡೆಯಿಂದ ಹೋಗೋಣ. ನೋಡಿ, ಇದೇ ಎಂಟ್ರಿ ಪಾಯಿಂಟು ಡಾಲ್ಫಿನ್ ನೋಸ್ದು. ಅರೌಂಡ್ ಟಿಕೆಟ್ ತೊಗೊಂಡೇ ಹೋಗ್ಬೇಕಂತೆ. ಬನ್ನಿ ಟಿಕೆಟ್ ತೊಗೊಂಡು ಹೋಗೋಣ. ಏನು ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ. ವಾಟರ್ ಫಾಲ್ಸು ದೂರದಲ್ಲಿ ಒಂದು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ. ಹೋಗೋಣ ತೊಗೊಂಡು. ಇಲ್ಲಿ ಟಿಕೆಟ್ ಗಲಾಟೆ ಮುಗಿಸ್ಕೊಂಡು ಟಿಕೆಟ್ ತೊಗೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಈ ವ್ಯೂ ಪಾಯಿಂಟ್ ನೋಡೋಕ್ಕೆ. ಈ ವ್ಯೂ ಪಾಯಿಂಟ್ಗಿಂತ ನನಗನ್ಸೋದು ನಾವು ಬಂದಿದ್ದ ರೋಡ್ಗಳು ತುಂಬ ಚೆನ್ನಾಗಿತ್ತು. ಅಲ್ಲಿಂದನೂ ಒಂದು ಪಾಯಿಂಟ್ ಕಾಣಿಸುತ್ತೆ, ಇಲ್ಲಿಂದನೂ ಕಾಣಿಸುತ್ತೆ. ಯಾವ್ದು ಡಾಲ್ಫಿನ್ ನೋಸ್ ಇದೇನಾ? ಎಲ್ಲಿದೆ? ಹಾಂ, ಇದು ಒಂದು ಓಹೋ ಅಷ್ಟು ದೂರದಲ್ಲಿ ಒಂದು ಫಾಲ್ಸ್ ಕಾಣಿಸ್ತಾ ಇದೆ. ನಾವು ನಿಂತಿರೋದೇ ಡಾಲ್ಫಿನ್ ನೋಸ್. ದೂರದಿಂದನೇ ಒಂದು ಫಾಲ್ಸ್ ಕಾಣಿಸ್ತಾ ಇದೆ ನೋಡಿ. ಇವಾಗ ಕ್ಲಿಯರ್ ಆಗ್ತಾ ಇದೆ. ಹಂಗೆ ಮುಂದೆ ಹೋಗೋಣ. ಇದರಿಂದ ನೀವು ನೋಡ್ಬೇಕಾದ್ರೆ ಇದೆ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟು. ಹೇಳ್ತಾ ಇರೋದು ಇದೆ ಡಾಲ್ಫಿನ್ ನೋಸ್ ಅಂತ. ಅದ್ರ ಮೇಲೆ ನಿಂತ್ಕೊಂಡು ನೋಡಿದೆ ಇಲ್ಲಿಂದ ಇಷ್ಟು ಕಾಣಿಸುತ್ತೆ. ಬರೀ ಫುಲ್ ಫಾಗ್ ಇದೆ, ಬಟ್ ಒಂದು ಲೆವೆಲ್ ಕಾಣಿಸ್ತಿದೆ. ಇಲ್ಲಿ ಮೇಲ್ಗಡೆ ಅಲ್ಲಿಂದ ಒಂದು ಪಾಯಿಂಟ್ ಇದೆ, ಅಲ್ಲಿ ಬನ್ನಿ ನೋಡಿ ಮುಗಿಸ್ಕೊಂಡು ಅಲ್ಲಿ ಹೋಗೋಣ. ಮೇಲ್ಗಡೆ ಹತ್ಕೊಂಡ್ಬಂದ್ವಿ. ಮೇಲ್ಗಡೆಯಿಂದ ವ್ಯೂ ಈ ಥರ ಕಾಣಿಸುತ್ತೆ. ಆದರೆ ನನ್ನನ್ನು ಕೇಳಿದ್ರೆ ಮೇಲ್ಗಡೆಯಿಂದ ಕೆಳಗಡೆನೇ ಚೆನ್ನಾಗಿದೆ ಅಲ್ವಾ ಅಮಿತ್? ಚಂದನ್ ಅವರು ಫುಲ್ ವ್ಯೂ ನೋಡ್ತಿದ್ದಾರೋ ಬೇರೆ ಯಾವ ವ್ಯೂ ನೋಡ್ತಿದ್ದಾರೋ ಗೊತ್ತಿಲ್ಲ. ಇಲ್ಲಿಂದ ಫುಲ್ ಮೇಲ್ಗಡೆಯಿಂದ ಇಷ್ಟು ಕಾಣಿಸುತ್ತೆ. ಎಲ್ಲಿ ಬೆಂಕಿ ಹಾಕಿದ್ದಾರೆ? ಓಹೋ, ದೂರದಲ್ಲಿ ಹೊಗೆ ಹಾಕಿದ್ದಾರೆ ಅನ್ಬೇಕು. ಬೆಂಕಿ ಹಾಕಿದ್ದಾರೆ. ಬೆಂಕಿಯಿಂದ ಹೊಗೆ ಬರ್ತಾರೆ ಗುರು. ಅಲ್ಲಿಂದ ದೂರದಲ್ಲಿ ಅಮಿತ್ ಅವ್ರು ಹೇಳ್ದಂಗೆ ಅಲ್ಲಿ ನೋಡಿ, ಅಲ್ಲಿ ಹೊಗೆ ಹಾಕಿದ್ದಾರೆ. ಸರಿ, ಬೆಂಕಿ ಹಾಕಿದ್ದಾರೆ, ಬೆಂಕಿಯಿಂದ ಹೊಗೆ ಬರ್ತಾ ಇದೆ. ಸೂಪರ್ ಆಗಿದೆ ಸ್ಪಾಟು. ಇದನ್ನು ಮುಗಿಸ್ಕೊಂಡು ನಾವು ಟುವರ್ಡ್ಸ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರ್ಗೆ ಹೋಗ್ತಾ ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ ಅದನ್ನು ಕವರ್ ಮಾಡ್ತೀವಿ. ಬನ್ನಿ, ಲೆಟ್ಸ್ ಕೀಪ್ ಮೂವಿಂಗ್. ಹಿಂಗೆ ಟುವರ್ಡ್ಸ್ ಅಲ್ಲಿ ಡಾಲ್ಫಿನ್ ನೋಸ್ ಪಾಯಿಂಟ್ ಮುಗಿಸ್ಕೊಂಡು ಟುವರ್ಡ್ಸ್ ಕುನ್ನೂರ್ಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಟೀ ಒಯಾಸಿಸ್ ಅಂತ ಒಂದು ಶಾಪ್ ಇದೆ. ಗ್ರೀನ್ ಡೇಲ್ ಟೀ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ. ಇಲ್ಲಿ ಫ್ರೀ ಟೀ ಟೇಸ್ಟಿಂಗು ಸ್ಯಾಂಪ್ಲಿಂಗ್ ಎಲ್ಲ ಕೊಡ್ತಾರೆ ಅಂತ ನೋಡಿದ್ವಿ. ಅದಕ್ಕೆ ಹಿಂಗೆ ಬಂದ್ವಿ. ಬನ್ನಿ
ಒಳಗಡೆ ಹೋಗ್ಬಿಟ್ಟು ಹೆಂಗಿರುತ್ತೆ ಅಂತ ನೋಡೋಣ. ಹಿಂಗೆ ಡಾಲ್ಫಿನ್ ನೋಸ್ ಪಾಯಿಂಟ್ ಮುಗಿಸ್ಕೊಂಡು ಹಿಂಗೆ ಬರ್ಬೇಕಾದ್ರೆ ಒಂದು ನಿಮಗೆ ಇಲ್ಲಿ ಸಿಂಗಾರ ಟೀ ಗಾರ್ಡನ್ ಅಂತ ಸಿಗುತ್ತೆ. ಅಲ್ಲಿ ಅಲ್ಲಿ ನೀವು ನೋಡ್ತಿರ್ಬೋದು ತುಂಬ ಜನ ನಿಂತು ಫೋಟೋ ಎಲ್ಲ ತೆಕ್ಕೋತಾ ಇರ್ತಾರೆ. ಬಂದಾಗ ಹಂಗೆ ಸಿಂಗಾರ ಟೀ ಗಾರ್ಡನ್ನು ನೋಡಿಕೊಂಡು ಬನ್ನಿ. ಇಲ್ಲಿ ಕಾರ್ಗಳೆಲ್ಲ ನಿಂತಿದೆ, ಒಳ್ಳೆ ಸ್ಪಾಟು ಫೋಟೋಗಳೆಲ್ಲ ತೆಗಿಯೋಕ್ಕೆ. ಬನ್ನಿ ನಾವು ಟುವರ್ಡ್ಸು ನೆಕ್ಸ್ಟ್ ಸ್ಪಾಟ್ ಕಡೆಗೆ ಓಡೋಣ. ಲೆಟ್ಸ್ ಗೋ. ಹಿಂಗೆ ಬೆಂಗಳೂರಿಗೆ ಹೋಗ್ತಾ ರೋಡಲ್ಲಿ ಒಂದು ಸೀನಿಕ್ ಸ್ಪಾಟಲ್ಲಿ ನಿಲ್ಸಿದೆ. ಇದನ್ನು ನೀವು ನೋಡಬೇಕಂದ್ರೆ ಈ ಆ್ಯಂಗಲಿಂದ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಸಿಕ್ಕಾಪಟ್ಟೆ ಗಾಡಿಗಳಿರುತ್ತೆ ಅಂತ ತೋರಿಸ್ತೀನಿ ಇಲ್ಲಿ. ಮತ್ತು ಹಿಂಗೆ ಹೋದರೆ ಒಳ್ಳೆ ಲೇಕ್ ವ್ಯೂ ಸಿಗುತ್ತೆ. ಆ್ಯಕ್ಚುಲಿ ಅಲ್ಲೆಲ್ಲ ಮುಂದೆ ಎಲ್ಲ ನಿಲ್ಲಿಸಿದ್ದಾರೆ. ನಾನು ಈ ಕಡೆಯಿಂದ ನಿಲ್ಸಿದ್ದೀನಿ ನೋಡಿ. ಬರೀ ನಾನು ಅಲ್ಲಿ ಮುಂದೆ ಹೋಗ್ಬಿಟ್ಟು ನಿಲ್ಲಿಸ್ತೀನಿ. ಆ ಕಡೆಯಿಂದನೂ ಒಂದು ವ್ಯೂ ತೋರಿಸ್ತೀನಿ ಬನ್ನಿ. ಮತ್ತು ಆವಾಗಲೇ ಹೇಳ್ದಂಗೆ ಅಲ್ಲಿಂದ ಬಂದಾಗ ನನಗೆ ಈ ವ್ಯೂ ಕಾಣಿಸ್ತಾ ಇದೆ. ಇಲ್ಲೆಲ್ಲ ನೋಡ್ಬೋದು ನೀವೆಲ್ಲರೂ ನಿಂತ್ಕೊಂಡು ಅಲ್ಲಿ ಫೋಟೋ ಎಲ್ಲ ತೆಕ್ಕೋತಾ ಇದ್ದಾರೆ. ನಮ್ಮ ಹುಡುಗರೆಲ್ಲ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ದಾರೆ. ಚೂರು ರೂಟ್ ನಾನು ಮಿಸ್ ಮಾಡಿಕೊಂಡೆ. ಸೊ ಡೈರೆಕ್ಟಾಗಿ ಅಲ್ಲೇ ಮೀಟ್ ಮಾಡೋಣ ಅಂತ ಟುವರ್ಡ್ಸ್ 9th ಮೈಲ್ ಶೂಟಿಂಗ್ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. 9th ಮೈಲ್ ಶೂಟಿಂಗ್ ಪಾಯಿಂಟು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ವೆಲ್ಕಮ್ ಚೆನ್ನಾಗಿತ್ತು. ಜೀಪ್ ಸಫಾರಿ ಬೇರೆ ಇದೆಯಂತೆ. 2,500 ರೂಪಾಯಿ. ಇಲ್ಲಿ ಟಿಕೆಟ್ ತಗೋಬೇಕಾ? ಯಾರ ಹತ್ರ ಇದೆಯೋ ಕ್ಯಾಶ್ ಇದೆಯಾ? ಪ್ಲೀಸ್ ಡೂ ದ ಪ್ರೊಸೀಡಿಂಗ್ಸ್. ಇಲ್ಲಿ ಕೇಳ್ತೀನಿ ಇರು. ಬರೀ ಕ್ಯಾಶ್ ಅಂತ ಇಟ್ಬಿಡ್ತಾರೆ ಗುರು ಎಲ್ಲ. ಎಂಥ ಇದು ಆನ್ಲೈನ್ ಪೇಮೆಂಟ್ಸ್ ಅದು ಇದು. ಮೇಡಮ್ ಇದು UPI ಇಂದ ಕ್ಯಾಶ್ ಒಂದಿಲ್ಲ? ಓಕೆ, ಇದು ಬರೀ ಕ್ಯಾಶ್ ಅಂತೆ. ಸೊ ಕ್ಯಾಶ್ ಟಿಕೆಟ್ ತೊಗೊಂಡು ಅಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಸ್ಪಾಟಿಗೆ ಹೋಗಿ ಬರೋಣ. ಬನ್ನಿ ಲೆಟ್ಸ್ ಗೋ. ಯಾವುದು ಇಲ್ಲಪ್ಪ, ಇದೇನಪ್ಪ ಬಂದಿದ್ದೀವಿ 9th ಮೈಲ್ ಶೂಟಿಂಗ್ ಪಾಯಿಂಟು. ಊಟಿಲಿ ಒಂಥರ ಒನ್ ಆಫ್ ದ ಫೇಮಸ್ ಸ್ಪಾಟ್ ಇದು. ಬೆಂಗಳೂರಿಗೆ ಹೋಗ್ತಾ ದಾರಿಲಿ ಇದು ಸಿಗುತ್ತೆ. ಇಲ್ಲಿ ಬೆಂಗಳೂರು ಕಡೆ ಹೋಗೋರೆಲ್ಲ ಇಲ್ಲಿಗೆ ಬಂದ್ಬಿಟ್ಟು ಒಂದು ವ್ಯೂ ಹಾಕ್ಕೊಂಡು ಹೋಗ್ತಾರೆ. ನಾವು ಒಂದು ವ್ಯೂ ಹಾಕ್ಕೊಂಡು ಬೆಂಗಳೂರು ಕಡೆ ಹೋಗೋಣ. ಬನ್ನಿ ಮುಂದಕ್ಕೆ ಹೋಗೋಣ. ಫಸ್ಟು ಲೆಟ್ಸ್ ಗೋ. ಇಲ್ಲೊಂದು ಸ್ಪೆಷಾಲಿಟಿ ನೋಡಿ, ಕೋತಿ ನೀಟಾಗಿ ಮೌಂಟೇನ್ ಡ್ಯೂ ಇಳಿಸ್ತಾ ಇದೆ. ಆಹಾ ರಾಜ, ಸೂಪರ್ ರಾಜ. ಏನು ಸಖತ್ತಾಗಿ ಇಳಿಸ್ತಾ ಇದೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಇಳಿಸಿ ಬಿಸಾಕೋಬಿಡ್ತು. ಬನ್ನಿ ಹಿಂಗೆ ಮೇಲ್ಗಡೆ ಹೋಗೋಣ. ಮೌಂಟೇನ್ ಡ್ಯೂ ಹೊಡಿತಾ ಇದೆ ಅದು. ಬನ್ನಿ ಮೇಲ್ಗಡೆ ಹೋಗೋಣ. ಟಾಪ್ ಫ್ರೆಂಡ್ಸ್ ಬಂದು ಆಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ರಿಯಲ್ ಫ್ರೆಂಡ್ಶಿಪ್ ಅಂದರೆ ಎಲ್ಲ ಫ್ರೆಂಡ್ಸು ಏಜ್ ಆದವರು ಆಡ್ಕೊಂಡು ಖುಷಿಯಾಗಿ ಹೋಗ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಇರಬೇಕಾಗಿರೋದು. ಅಲ್ಲಿ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಗುರು ಇಲ್ಲಿ. ಸೂಪರ್. ಎಲ್ಲಪ್ಪ ಇನ್ನೂ ಮುಂದೆ ದಾರಿನೇ ಸಿಗ್ತಾಯಿಲ್ಲ. ಇಲ್ಲೇ ಅನ್ಸತ್ತೆ ಸಿಕ್ತು ನೋಡೋಣ. ಅಂತೂ ಫುಲ್ ಮೇಲ್ಗಡೆ ಬಂದ್ವಿ. ಇದೇ 9th ಮೈಲ್ ಶೂಟಿಂಗ್ ಪಾಯಿಂಟು. ಇಲ್ಲಿ ನೀವು ವ್ಯೂ ನೋಡ್ಬೋದು. ಅಬ್ಸಲ್ಯೂಟ್ಲಿ ಸೂಪರ್ ಆಗಿದೆ. ದೂಸರ ಮಾತೇ ಇಲ್ಲ. ನಿಮಗೆ 360 ಡಿಗ್ರಿ ವ್ಯೂಸ್ ತೋರಿಸ್ತಾ ಇದ್ದೀನಿ. ಈ ಥರ ವ್ಯೂ ಇರುತ್ತೆ. ಡೇ 3 ಆಫ್ UT ರೈಡ್ ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ. ನಾವು ಇಲ್ಲಿಂದ ಟುವರ್ಡ್ಸ್ ಬ್ಯಾಂಗ್ಳೂರು ಕಡೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ. ನಾನು ಎಲ್ಲ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಅದನ್ನು ಫಾಲೋ ಮಾಡಿಕೊಂಡು ನಿಮ್ಗೆ ಯಾವಾಗ ನಿಮಗೆ ಅದನ್ನು ಫಾಲೋ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋದ್ರಿಂದ ನೀವು ಅದನ್ನು ಫಾಲೋ ಮಾಡಿಕೊಂಡು ನಿಮ್ಗೆ ಯಾವಾಗ ಆಗುತ್ತೋ ಊಟಿಗೆ ಬಂದು ಆದಷ್ಟು ಆ ಪ್ಲೇಸಸ್ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ನಿಮಗೆ ಚಾನ್ಸ್ ಸಿಕ್ಕಿದಾಗಲೆಲ್ಲ ಟ್ರಾವೆಲ್ ಮಾಡೋಕ್ಕೂ ಟ್ರೈ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ ಹೆಡ್. ಲೆಟ್ಸ್ ಗೋ ಟುವರ್ಡ್ಸ್ ಬೆಂಗಳೂರು. ಗುರು ಬೆಂಗಳೂರು ಕಡೆ ಹೊರಟಿದ್ದೀವಿ. ಹಾಗೆ ಹೇಳ್ದಂಗೆ Day 3 ಎಲ್ಲ ಪ್ಲೇಸಸ್ ಎಲ್ಲ ಮುಗೀತು.
ಫಸ್ಟ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಊಟಿಲಿ ಹೆವಿ ಸ್ಕ್ಯಾಮ್ ನಡೀತಾ ಇದೆ. ಹೋಗ್ಬೇಕಾದ್ರೆ ಬೈಕ್ ಅವ್ರನ್ನ ಬಿಡ್ತಾ ಇದ್ದಾರೆ, ಬರಬೇಕಾದ್ರೆ ದುಡ್ಡು ಇಸ್ಕೊಂಡು ಬಿಡ್ತಾ ಇದ್ದಾರೆ, ಪರ್ ಬೈಕ್ 300 ರೂಪಾಯಿ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇಲ್ಲಾಂದರೆ ಇದು ಈ ದಾರಿಲಿ ಬಂದರೆ ಮಧುಮಲೈ ಮತ್ತು ಬಂಡೀಪುರ್ ಟೈಗರ್ ರಿಸರ್ವ್ ಮೇಲೆ ಹೋದರೆ 120 ಕಿಲೋಮೀಟರ್ ಆಗುತ್ತೆ, ಇಲ್ಲಾಂದರೆ 158 ಕಿಲೋಮೀಟರ್ ಆಗುತ್ತೆ. 30 ಕಿಲೋಮೀಟ್ರಿಗೆ ಎಕ್ಸ್ಟ್ರಾಗೋಸ್ಕರ ಪರ್ ಕಿಲೋಮೀಟ್ರ್ 10 ರೂಪಾಯಿ ಥರ 300 ರೂಪಾಯಿ ಪರ್ ಬೈಕಿಗೆ ಕೊಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಸೊ ಮತ್ತು ನಾನು